ಕ್ಯಾರೆಟ್ ಪಲ್ಯ ಮಾಡಲು ಬೇಕಾಗಿರುವ ಪದಾರ್ಥಗಳು: ಅರ್ಧ kg ಕ್ಯಾರೆಟು ತುರಿದಿದ್ದೀನಿ, 2 ಈರುಳ್ಳಿ, ಸ್ವಲ್ಪ ಕರಿಬೇವು, ಉಪ್ಪು, ಅರಿಶಿನ, 1 ಟೊಮೆಟೊ, 5 ಹಸಿಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ ಉದ್ದಿನಬೇಳೆ 2 ಸ್ಪೂನು, ಎಣ್ಣೆ. ಒಂದು ಕಡಾಯಿ ಇಟ್ಟಿದ್ದೀನಿ. ಈಗ ನನ್ನ ಕಡಾಯಿ ಬಿಸಿಯಾಗಿದೆ, ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ತೀನಿ. ನೋಡಿ, ಎಣ್ಣೆ ಕಾದಿದ ತಕ್ಷಣ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಣ. ಇದು ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗಿದೆ. ಈಗ ನಾನು ಈರುಳ್ಳಿ ಕರಿಬೇವನ್ನ ಹಾಕ್ಕೊಳ್ತೀನಿ. ಇದು ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೊಬೇಕು. ನೋಡಿ, ಈಗ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಟೊಮೆಟೊ ಬೇಗ ಬೇಯುತ್ತೆ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಟೊಮೆಟೊ ಬೆಂದಿದೆ. ಈಗ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾವು ಮುಂಚೆನೇ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಅದು ಸ್ಮೆಲ್ಲು ಚೆನ್ನಾಗಿರಲ್ಲ. ಈಗ ಹಾಕಿದ್ರೆ ಅದು ಸ್ಮೆಲ್ಲು ಒಂಥರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆಗಲಿ ಇದು. ನೋಡಿ, ಈಗ ಕ್ಯಾರೆಟ್ ತುರಿದಿರೋದು ಹಾಕ್ಕೊಳ್ಳೋಣ. ಇದು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಹೀಗೆ ಒಂದು 2 ನಿಮಿಷ ಬೇಯಲಿ. ಬೆಂದಮೇಲೆ 2 ನಿಮಿಷ ಬೆಂದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸೋಣ. ನೋಡಿ, 2 ನಿಮಿಷ ಬೆಂದಿದೆ. ಈಗ ನಾವು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕೋಣ. ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಇಡೋಣ. ಬೇಗ ಬೇಯುತ್ತೆ ಅವಾಗ. ಸಾಕು, ಅರ್ಧ ಲೋಟ ಅಷ್ಟು. ಮತ್ತು ಈಗ ನಾವು ಉಪ್ಪು ಹಾಕೋಣ. ನಾವು ಆಗಲೇ ಸ್ವಲ್ಪ ಹಾಕಿದ್ವಿ. ಇವಾಗ ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಕ್ಲೀನಾಗಿ ಮಿಕ್ಸ್ ಮಾಡೋಣ. ಈಗ ಒಂದು ಪ್ಲೇಟ್ ಮುಚ್ಚಿಟ್ಟು 10 ನಿಮಿಷ ಬೇಯಿಸೋಣ. ನೋಡಿ, ಈಗ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಿರುಗಿಸ್ಕೊಡೋಣ. ನೋಡಿ, ನೀರೆಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಕ್ಯಾರೆಟ್ ಕ್ಲೀನಾಗಿ ಬೆಂದಿದೆ. ಇವಾಗ ನಾವು ಸರ್ವಿಂಗ್ ಬೌಲ್ಗೆ ಹಾಕೋಣ.